ವೀಕ್ಷಕರೇ, ನಮಸ್ಕಾರ 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 ಅಂತ ಅಭಿಮಾನಿಗಳ ಹೃದಯದಲ್ಲಿ ಚೆಲ್ಲಾಟವಾಡಿ, ಮುಂಗಾರು ಮಳೆಯಲ್ಲಿ ಹುಡುಗಾಟವಾಡಿ, ಚೆಲುವಿನ ಚಿತ್ತಾರ ಅಂಗಳದಲ್ಲಿ ಕೃಷ್ಣನಾಗಿ ಗಾಳಿಪಟ ಹಾರಿಸಿ ಗೋಲ್ಡನ್ ಸ್ಟಾರ್ ಆದ ಗಣೇಶ್ ಅವರು ಝೀರೋ ಇಂದ ಗೋಲ್ಡನ್ ಸ್ಟಾರ್ ಆದ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿಯಾಗುತ್ತೆ. ಝೀರೋ ಇಂದ ಶುರುವಾದ ಈ ಪಯಣ ಎಷ್ಟೋ ಅವಮಾನಗಳನ್ನ ಸಹಿಸಿಕೊಂಡು ಅವಕಾಶಕ್ಕಾಗಿ ಅಲೆದಾಡಿ ಪರದಾಡಿ ಚಿಕ್ಕ ಪುಟ್ಟ ಪಾತ್ರಗಳ ಮಾಡಿಕೊಂಡು ಮುಖದ ಮೇಲೆ ಸದಾ ನಗು ಇಟ್ಕೊಂಡು ಎಲ್ಲರ ಮನಸ್ಸು ಗೆದ್ದು ಗೋಲ್ಡನ್ ಸ್ಟಾರ್ ಆಗೋದಿದೆಯಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಗಣೇಶ್ ಸರ್ಗೆ. ಗಣೇಶ್ ಸರ್ 1978ರಲ್ಲಿ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಜನಿಸ್ತಾರೆ. ಕಾಲೇಜಿನಲ್ಲಿರಬೇಕಾದ್ರೆ ಅವರು ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರೆ. ಮುಂದೆ ನಟನೆಯಲ್ಲಿ ಡಿಪ್ಲೊಮಾ ಪದವಿ ಪಡಿತಾರೆ, ಜೊತೆಗೆ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಗಣೇಶ್ ಸರ್ಗೆ ಒಂದು ಟಿವಿಯಲ್ಲಿ ಕಾಮಿಡಿ ಟೈಮ್ ಎಂಬ ಶೋಗೆ ಆಂಕರ್ ಆಗಿ ಅವಕಾಶ ಸಿಗುತ್ತೆ. ಸಿಕ್ಕ ಅವಕಾಶನ ಅದ್ಭುತವಾಗಿ ಬಳಸಿಕೊಂಡು ತನ್ನ ಪ್ರತಿಭೆ ಮೂಲಕ ಪ್ರೇಕ್ಷಕರ ಮನ ಗೆಲ್ತಾರೆ. ಅದಕ್ಕೆ ಕಾಮಿಡಿ ಟೈಮ್ ಗಣೇಶ್ ಅನ್ನೋ ಬಿರುದು ಸಿಗುತ್ತೆ. ಗಣೇಶ್ ಸರ್ ಮೊದಲಿಗೆ ಹೀರೋ ಫ್ರೆಂಡ್ ಪಾತ್ರದಲ್ಲಿ, ವಿಲನ್ ಪಾತ್ರದಲ್ಲಿ, ಹಾಸ್ಯ ನಟನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು. ಸುಮಾರು 12 ಸಿನಿಮಾಗಳು ಸಹ ಕಲಾವಿದನಾಗಿ ನಟಿಸಿದ ಮೇಲೆ ಮೊದಲ ಬಾರಿಗೆ ನಾಯಕ ನಟನಾಗಿ ಅವಕಾಶ ಸಿಗುತ್ತೆ. ಅದೇ ಚೆಲ್ಲಾಟ ಸಿನಿಮಾ. MD ಶ್ರೀಧರ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾದ ಆರಂಭದಲ್ಲಿ ಕಾಮಿಡಿ ಟೈಮ್ ಗಣೇಶ್ ತಗೊಂಡೋಗಿ ಹೀರೋ ಮಾಡ್ತಿದ್ದಾರೆ, ಯಾರು ನೋಡ್ತಾರೆ ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡೋಕ್ ಶುರು ಮಾಡ್ತಾರೆ. ಅಂತ ನೆಗೆಟಿವಿಟಿ ಒಬ್ಬ ನಟ ಗೆಲ್ಲೋದಿದೆಯಲ್ಲ, ಅದು ಒಂದು ಟ್ರೂ ಇನ್ಸ್ಪಿರೇಷನ್. ಸಾವಿರಾರು ಜನ ನಮ್ ಕಾಲ್ ಎಳೆಯೋಕೆ ಅಂತ ಕಾಯ್ತಾ ಇರ್ತಾರೆ, ಆದ್ರೆ ಕೋಟ್ಯಾಂತರ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಮೆರ್ಸೋಕ್ ಕಾಯ್ತಾ ಇರ್ತಾರೆ. ಆದ್ರೆ ಆ ಸಮಯ ಬರ್ಬೇಕಷ್ಟೇ ಪ್ರತಿಯೊಬ್ಬ ಕಲಾವಿದನಿಗೆ. ಚೆಲ್ಲಾಟ ಸಿನಿಮಾಗೆ ಹೀರೋಯಿನ್ ಸಿಗ್ತಾ ಇರಲ್ಲ. ಆಗ ರೇಖಾ ಅವರು ಈ ಸಿನಿಮಾಗೆ ಹೀರೋಯಿನ್ ಆಗಿ ಬರ್ತಾರೆ. ಮುಂದೆ ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ, ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಈಗಿರ್ಬೇಕಾದ್ರೆ ಗಣೇಶ್ ಅವರ ಸ್ನೇಹಿತ ಪ್ರೀತಮ್ ಗುಬ್ಬಿ ಅವರು ಒಂದು ಸ್ಕ್ರಿಪ್ಟ್ ನ ಹೇಳ್ತಾರೆ. ಇದು ಮಳೆಯಲ್ಲಿ ನಡೆಯುವ ಒಂದು ಪ್ರೇಮ ಕಥೆ ಅಂತ ಹೇಳ್ತಾರೆ. ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಮಾಡಕ್ ಒಪ್ಕೋತಾರೆ. ಮುಂದೆ ಹೊಸ ದಾಖಲೆ ಮೇಲೆ ದಾಖಲೆ ಬರೆಯುತ್ತೆ ಮುಂಗಾರು ಮಳೆ ಸಿನಿಮಾ. ನಮಗೆ ಅಂತ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಗಣೇಶ್ ಸರ್ಗೆ ಮುಂಗಾರು ಮಳೆ ಸಿನಿಮಾ ತಂದು ಕೊಡುತ್ತೆ. ನಮ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗುತ್ತೆ. ಒಂದು ವರ್ಷಗಳ ಕಾಲ ಮಲ್ಟಿಪ್ಲೆಕ್ಸ್ ನಲ್ಲಿ ಪ್ರದರ್ಶನಗೊಂಡ ಮೊದಲ ಕನ್ನಡ ಸಿನಿಮಾವಾಗುತ್ತೆ. ಆ ಸಮಯದಲ್ಲಿ ಎಲ್ಲಿ ನೋಡಿದ್ರು ಮುಂಗಾರು ಮಳೆ ಸಿನಿಮಾದ ಹಾಡುಗಳೇ ಕೇಳ್ತಾ ಇರ್ತಿತ್ತು. ಈ ಟೈಮ್ ಅಂದ್ರೆ ಪಕ್ಕ 420 ಕಣ್ರಿ ಅಂತ ಹೇಳಿ ಗಣೇಶ್ ಸರ್ ತಮ್ಮ ಟೈಮ್ನೇ ಬದಲಾಯಿಸ್ಕೊಂಡ್ರು ಈ ಸಿನಿಮಾದಿಂದ. ತನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಕನ್ನಡ ಅಭಿಮಾನಿಗಳು ತೋರಿಸಿದಂತ ಪ್ರೀತಿ ನೋಡಿ ಇಡೀ ಗಾಂಧಿನಗರವೇ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ. ಮುಂದೆ ಗಣೇಶ್ ಸರ್ ಹುಡುಗಾಟ, ಚೆಲುವಿನ ಚಿತ್ತಾರ, ಕೃಷ್ಣ ಸಿನಿಮಾಗಳನ್ನ ಮಾಡ್ತಾರೆ. ಆ ಸಿನಿಮಾಗಳು ಕೂಡ ಸಕ್ಸಸ್ ತಂದು ಕೊಡುತ್ತೆ, ಜೊತೆಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದು ಬರುತ್ತೆ. ಈ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಹಾಗೆ ಗಣೇಶ್ ಸರ್ ಮಾಡಿದಂತ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದು ಬರುತ್ತೆ. ಆದ್ರೆ ಆ ಬಿರುದು ಸುಮ್ಮನೆ ಬಂದಿದ್ದಲ್ಲ, ಅವ್ರು ಪಟ್ಟಂತ ಶ್ರಮಕ್ಕೆ ಅಭಿಮಾನಿಗಳು ಕೊಟ್ಟಂತ ಪಟ್ಟ ಅದು. 2008ರಲ್ಲಿ ಗಾಳಿಪಟ ಅನ್ನೋ ಸಿನಿಮಾ ಬರುತ್ತೆ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ನಲ್ಲಿ. ಆ ಸಮಯದಲ್ಲಿ ಕೋಟಿ ಸಂಭಾವನೆ ಪಡೆದ ಫಸ್ಟ್ ಹೀರೋ ಆಗ್ತಾರೆ ಗಣೇಶ್ ಸರ್. ಜೊತೆಗೆ ಅವರ ಅಭಿನಯದ ಮೂಲಕ ಈ ಸಿನಿಮಾನ ಬೇರೆ ಲೆವೆಲ್ಗೆ ತಗೋಗ್ತಾರೆ. ಗಾಳಿಪಟ ಸಿನಿಮಾ ಅಂದ್ರೆ ಒಂದ್ ಫೀಲ್ ನಮಗೆಲ್ಲ. ಆ ಸಾಂಗ್ಸ್, ಯೋಗರಾಜ್ ಭಟ್ ಸರ್ ಡೈಲಾಗ್ಸ್, ಜೊತೆಗೆ ಆ ಲೊಕೇಶನ್ಸ್ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡೋ ಸಿನಿಮಾ ಇದು. ಮುಂದೆ ತನ್ನ ಸ್ನೇಹಿತ ನಾಗಶೇಖರ್ ಜೊತೆ ಸೇರಿ ಅರಮನೆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾನು ಅದ್ಭುತವಾಗಿ ಸಕ್ಸಸ್ ಕಾಣುತ್ತೆ. ಇದಾದ್ಮೇಲೆ ಬಂದಂತ ಬೊಂಬಾಟ್, ಸಂಗಮ, ಸರ್ಕಸ್ ಸಿನಿಮಾಗಳು ಅಂದುಕೊಂಡ ಮಟ್ಟಕ್ಕೆ ರೀಚ್ ಆಗಲ್ಲ. ಆಗ ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾ ಒಂದು ಗೆಲುವು ತಂದು ಕೊಡುತ್ತೆ. 2011ರಲ್ಲಿ ಕೂಲ್ ಅನ್ನೋ ಸಿನಿಮಾ ಮೂಲಕ ಡೈರೆಕ್ಟರ್ ಆಗ್ತಾರೆ ಗಣೇಶ್ ಸರ್. ಆದ್ರೆ ಆ ಸಿನಿಮಾನು ಸೋಲುತ್ತೆ. ಇದಾದ್ಮೇಲೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ. ಕೆಲವು ಸಿನಿಮಾಗಳಿಗೆ ಉತ್ತಮ ಪ್ರತಿಕ್ರಿಯೆ ಬರುತ್ತೆ, ಕೆಲವು ಸಿನಿಮಾಗಳು ಸೋಲುತ್ತೆ. ಒಂದು ಗೆಲುವಿನ ಹುಡುಕಾಟದಲ್ಲಿರಬೇಕಾದ್ರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಒಂದು ದೊಡ್ಡ ಬ್ರೇಕ್ ತಂದು ಕೊಡುತ್ತೆ. ವಿಭಿನ್ನ ಪಾತ್ರಗಳಲ್ಲಿ ಎಲ್ಲ ಅಭಿಮಾನಿಗಳನ್ನು ರಂಜಿಸುತ್ತಾ ಬಂದಿದ್ದಾರೆ ಗಣೇಶ್ ಸರ್. 100 ಕನಸುಗಳ ಕಟ್ಟಿಕೊಂಡು ಜೇಬಿನಲ್ಲಿ 40 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಅವಕಾಶಕ್ಕಾಗಿ ಪರದಾಡಿ ಪ್ರತಿಯೊಂದು ಹಂತದಲ್ಲಿ ಸ್ಟ್ರಗಲ್ ಮಾಡಿ ಟೀಕೆಗಳನ್ನೆಲ್ಲ ಸಹಿಸಿಕೊಂಡು ಸಾಧನೆ ಮಾಡಿದ್ದಾರೆ. ಗಣೇಶ್ ಸರ್ ನಡೆದು ಬಂದ ದಾರಿ ಎಷ್ಟೋ ಹೊಸ ಕಲಾವಿದರಿಗೆ ಮಾದರಿಯಾಗಿರುತ್ತೆ. ನಿನ್ ಮೇಲ್ ನೀನ್ ನಂಬಿಕೆ ಇಟ್ರೆ ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ಗಣೇಶ್ ಸರ್.
ವೀಕ್ಷಕರೇ, ಇದು ನಮ್ಮ ಗಣೇಶ್ ಸರ್ ಝೀರೋಯಿಂದ ಗೋಲ್ಡನ್ ಸ್ಟಾರ್ ಆದ ಕತೆ. ಅವರ ಅಭಿನಯದ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.